ನಿಮ್ಮ ಮನೆಗೊಂದು ಬಾಂಬ್ ಹಾಕೋಣ ಅಂತ. ನಿನಗಿಂತ ಮುಂಚೆ ಗಿಫ್ಟ್ ಪ್ಯಾಕ್ನ ಮುತ್ತು ಓಪನ್ ಮಾಡ್ದ ಅನ್ಕೋ, ಬ್ಲಾಸ್ಟ್! ನಿನ್ನ ಫ್ರೆಂಡ್ಸು ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಅದು ಮಿಸ್ ಆಗಿ ನನ್ನ ರೂಮಲ್ಲಿ ಬಂದಿತ್ತು. ನಿನ್ನ ಸರ್ಪ್ರೈಸ್ ಆಗಿ ಕಾಲ್ ಮಾಡೋದು ಅಂತ ಸೇಫಾಗಿ ಎತ್ತಿಟ್ಟಿದ್ದೆ. ಸದ್ಯ ಒಂದು ಗಂಡಾಂತರದಿಂದ ಪಾರಾಗಿದ್ದೀವಿ. ಮೊದಲು ಬಾಕ್ಸಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡು. ಇದು ಸ್ಮಾಲ್ ಗಿಫ್ಟ್ ಅಷ್ಟೇ, ಇನ್ನೂ ದೊಡ್ಡ ದೊಡ್ಡ ಸರ್ಪ್ರೈಸಸ್ ಇದೆ. ಅದನ್ನೆಲ್ಲ ನೋಡೋಕೆ ಕಾಯ್ತಾ ಇರು. ನಮಸ್ತೆ. ಏನು ವಿಷಯ? ಹೋದ ವರ್ಷ ನನ್ನ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ರಿ. 2-6 ದಿನದಿಂದ ನಂಗೆ ಮುದ್ದಾದೊಂದು ಮಗು ಆಯಿತು. ನಿಮ್ಮಂಥರಿಂದ ನನ್ನ ಮಗುಗೊಂದು ಹೆಸರಿಟ್ರೆ 100 ಕಾಲ ಚೆನ್ನಾಗಿ ಬಾಳುತ್ತೆ ಅನ್ನೋ ನಂಬಿಕೆ ಅಮ್ಮ. ಅದಕ್ಕೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀನಿ. ನೀಲಂಬರಿ ಅಮ್ಮವ್ರಿಲ್ವಾ? ಅಷ್ಟೇನಾ? ಮಗನ ಕೊಡಿಲಿ, ಬಾ ಪುಟ್ಟ ಇಲ್ಲಿ. ಅಯ್ಯೋಯ್ಯೋ, ಎಷ್ಟು ಮುದ್ದಾಗಿದ್ದಾಳೆ. ಅಮ್ಮ ಅಮ್ಮ ನೋಡಿಲ್ಲ. ಅಮ್ಮ, ಮಗು ನೋಡಮ್ಮ ಎಷ್ಟು ಮುದ್ದಾಗಿದೆ. ನೀವೇ ಹೆಸರಿಡ್ಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಈ ಮಗುಗ್ ನಾನು ಹೆಸರಿಡೋದಕ್ಕಿಂತ ಮುತ್ತು ಹೆಸರಿಟ್ರೆ ಈ ದೇಶನೇ ಹೆಮ್ಮೆ ಪಡುವಂತ ಸಾಧನೆ ಮಾಡ್ತಾಳೆ. ಚಿಕ್ಕಮ್ಮ ನಾನಾ? ಹೌದು ಮುತ್ತು, ನೀನೇ ಹೆಸರಿಡು. ಹಾ, ತಗೋಣ. ಅಮ್ಮ, ಮಗು ತಾಯಿ ನೀವು ಯಾವ ಅಕ್ಷರದಲ್ಲಿ ಹೆಸರಿಡ್ಬೇಕು ಹೇಳಿ? ಅಣ್ಣ, ಇಂಥ ಅಕ್ಷರ ಅಂಥ ಅಕ್ಷರ ಅಂತ ಯಾವುದೂ ಇಲ್ಲ ಅಣ್ಣ. ಯಾವಾಗಲೂ ಮನೆಗೆ ಮಗಳಾಗಿ ಊರಿಗೆ ರಾಣಿಯಾಗಿ ಬಾಳಬೇಕು, ಮತ್ತೊಬ್ರಿಗೆ ಸಹಾಯ ಮಾಡಬೇಕು, ಇನ್ನೊಬ್ರ ಕಷ್ಟ ಹಂಚ್ಕೋಬೇಕು ಅಂತ ಅರ್ಥ ಬರುವಂಥದ್ದು ಒಂದು ಹೆಸರಿಡಿ ಅಣ್ಣ. ಆ ಥರ ಅರ್ಥ ಬರುವಂಥ ಹೆಸರು ಯಾವ್ದಿಡ್ಲಿ? ಯಾವ್ದಿಡ್ಲಿ? ನೀನ್ ಹೆಸರಿಟ್ರೆ ನನ್ ಮಗು 100 ಕಾಲ ಸುಖವಾಗಿ ಬಾಳುತ್ತೆ. ಆ ನಂಬಿಕೆ ನನ್ಗಿದೆ. ತಗೋ. ನಿಮ್ ಮಗು ತುಂಬಾ ಚೆನ್ನಾಗಿದೆ. ಈ ಪಾಪುಗೆ ಮುತ್ತುರಾಜ ಅಂತ ಹೆಸರಿಡೋಣ. ಮುತ್ತುರಾಜ. ಮನೆಗೆ ಮಗಳಾಗಿ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತಾ ಅವ್ರ ಕಷ್ಟನ ತನ್ನ ಕಷ್ಟ ಅಂತ ಹಂಚ್ಕೊಳ್ಳೋ ಅಂತ ಒಳ್ಳೆ ಮನ್ಸಿರೋಳು, ಬೆಳೆದಿಂಗ್ಳಾಗೆ ಮೊಗ ಇರೋಳು. ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಎಲ್ರನ್ನೂ ತನ್ನವರಾಗಿ ನೋಡೋಳು, ಗುಣದಲ್ಲಿ ಅಪರಂಜಿನೇ ಮೀರಿಸೋಳು. ಅದೆಲ್ಲ ಗುಣಗಳಿಗೂ ಸರಿ ಹೊಂದುವಂಥ ಹೆಸರು ಅಂದರೆ ಬೆಳ್ಳಿ. ಬೆಳ್ಳಿ ಅಂತ ಹೆಸರಿಡ್ಬೋದಾ? ಬೆಳ್ಳಿಯನ್ನು ಹೆಸರು ಚೆನ್ನಾಗಿದೆ, ಅದೇ ಹಿಡಿಯೋಣ. ಬೆಳ್ಳಿ. ಬೆಳ್ಳಿ. ಬೆಳ್ಳಿ.
ತಗೊಳ್ಳಿಮ್ಮ. ಮೊದಲನೇ ಸರಿ ಮಗು ನೋಡಿದ್ರೆ ದುಡ್ಡು ಕೊಡಬೇಕು ಅಂತ ನಮ್ಮ ತಾಯಿ ಹೇಳಿದರು. ಅದು ನೆನಪಾಯ್ತು. ತಗೊಳ್ಳಿಮ್ಮ. ಮಗುಗೆ ಬಟ್ಟೆ ಕೊಡ್ಸಿ ಅಮ್ಮ. ಮಾವ, ನನ್ನ ಹೆಸರನ್ನ ಯಾಕೆ ಆ ಪಾಪುಗೆ ಇಟ್ರಿ? ಬೇರೆ ಯಾವ್ದಾದ್ರು ಚೆನ್ನಾಗಿರೋ ಹೆಸರು ಇಡ್ಬೋದಾಗಿತ್ತಲ್ವಾ? ನಿನ್ನ ಹೆಸ್ರಿಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ, ಯಾಕೆ ಬೇಡ ಅಂತಿದ್ಯಾ? ನಿಮ್ಗೆ ಗೊತ್ತಿಲ್ವಾ ಮಾವ, ನನ್ನ ಹೆಸರು ಇಟ್ಕೊಂಡವ್ರು ಯಾರೂ ಸಂತೋಷವಾಗಿಲ್ಲ. ಮುದ್ದಾಗಿ ಅಷ್ಟು ಚೆನ್ನಾಗಿರೋ ಆ ಮಗು ನನ್ನ ಹೆಸರು ಇಟ್ಕೊಂಡು ಕಷ್ಟಪಡ್ಬೇಕು ಅಂತೀರಾ? ಯಾಕೆ ಬೆಳ್ಳಿಗೆಲ್ಲ ಹೇಳ್ತಿದ್ಯಾ? ನನ್ನ ಹೆಸರಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಹೆಸರು ಮಾತ್ರ ಬೆಳ್ಳಿ, ಆದ್ರೆ ಯಾವತ್ತೂ ಬೆಳ್ದಿಂಗ್ಳು ಬಂದಿಲ್ಲ. ಬದುಕು ಬರೀ ಕತ್ಲಲ್ಲೇ ನರಳಾಡ್ತಿದೆ. ಇನ್ಮೇಲೆ ಈಗೆಲ್ಲ ಮಾತಾಡ್ಬೇಡ ಬೆಳ್ಳಿ. ಯಾರು ಹೇಳಿದ್ದು ನಿನ್ ಕತ್ಲೆಲೇ ಇದೆಯಾ ಅಂತ? ಎಷ್ಟೇ ಕಷ್ಟ ಬಂದರೂ ಎಲ್ಲಾನು ಮರೆತು ಯಾವಾಗಲೂ ನಗ್ತಿರ್ತೀಯ ನೋಡು. ಆ ನಿನ್ನ ನಗು ಕೋಟಿ ದೀಪಕ್ ಸಮ. ಆ ನಗುನಲ್ಲಿ ಅಷ್ಟು ಬೆಳಕಿದೆ ಬೆಳ್ಳಿ. ಕಷ್ಟ ಯಾರಿಗಿರಲ್ಲ, ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಯಾವುದಕ್ಕೂ ಭಯ ಪಡದೆ ಸರಿಯಾಗ್ಲಿ ತಪ್ಪಾಗ್ಲಿ ಧೈರ್ಯದಿಂದ ಎದುರಿಸ್ತೀಯ ನೋಡು. ಆ ಮನ್ಸು ಎಲ್ರಿಗೂ ಬರಲ್ಲ. ಆ ಮನ್ಸಲ್ಲಿ ಅಂತ ಶಕ್ತಿ ಇದೆ. ನೀವ್ ಹೇಳಿದೇನೋ ಅರ್ಥ ಆಯ್ತು ಮಾವ, ಆದ್ರೆ ನಾನ್ ಯಾವ ಕೋಟಿ ದೀಪನೂ ಹಚ್ಚಿಲ್ಲ. ನಮ್ಮೂರ್ ದೇವಸ್ಥಾನ ಚಿಕ್ಕದು, 1000 ದೀಪ ಹಚ್ಚಿದೀನಿ ಅಷ್ಟೇ. ಯಾಕೆ ಮಾವ ನಗ್ತಿದ್ದೀರಾ? ನಿನ್ನ ಹೆಸರಿಟ್ಟಿದ್ದೀನಿ ಅಂತ ಭಯ ಪಡ್ತಾ ಇದ್ಯಾ? ನಿನ್ನ ಹೆಸರಿಟ್ಟಿರೋ ಆ ಮಗು ಎಲ್ರೂ ಹೊಗಳೋ ಆಗಿ ಬೆಳಿತಾಳೆ. ಎಲ್ರನ್ನೂ ನಗಿಸ್ತಾ ಸುಖ ಶಾಂತಿಯಿಂದ 100 ವರ್ಷ ಬಾಳ್ತಾಳೆ. ನೋಡ್ತಿರು. ನೀನ್ ಯಾವಾಗ್ಲೂ ಇದೇ ರೀತಿ ನಗ್ತಿರ್ಬೇಕು. ಅದೇ ನನ್ನ ಆಸೆ. ಸರಿ ಮಾವ. ಸರಿ, ನಾನು ಬರ್ತೀನಿ. ಮಾಯಾ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ನಾನು ನೋಡ್ತಿದ್ದೀನಿ. ಒಬ್ಬ ಬೆಳ್ಳಿನ ಮದ್ವೆ ಆಗೋಕ್ ಬರ್ತಾನೆ. ಅವನು ಮುತ್ತು ಅವರೇ, ನೀವೇ ಅವಳನ್ನ ಮದ್ವೆ ಆಗ್ಬೇಕು ಅಂತ ಹೇಳಿ ಹೋಗ್ತಾನೆ. ಮತ್ತೊಬ್ರು ಬಂದು ನಮ್ಮ ಮಗುಗೆ ನೀವೇ ಹೆಸರಿಡ್ಬೇಕು ಅಂತ ಮಾವನ್ ಕೇಳ್ತಾರೆ. ಮಾವ ನನ್ನ ಹೆಸರಿಡ್ತಾರೆ ಅಂತ ನಾನು ಖುಷಿಯಾಗಿದ್ರೆ ಅವರು ಆ ಬೆಳ್ಳಿ ಹೆಸರಿಟ್ಟಿದ್ದಾರೆ. ಮನೆ ಹೊರಗೆ ಹೋದ್ರೆ ಒಬ್ರು ಕಾಟ, ಮನೆ ಒಳಗೆ ಇನ್ನೊಬ್ರು ಕಾಟ. ವಾಟ್ಸ್ ಗೋಯಿಂಗ್ ಆನ್? ನನ್ನ ಲೈಫಲ್ಲಿ ಏನಾಗ್ತಿದೆ? ಎಲ್ಲ ಚೆನ್ನಾಗೇ ಇದೆಯಲ್ಲ ಮಾಯಾ, ನೀನೇ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದೀಯ ಅಷ್ಟೇ. ಎಲ್ಲ ಚೆನ್ನಾಗಿದೆ ಅನ್ನೋ ಭ್ರಮೇಲಿದ್ದೀನಿ ಅಷ್ಟೇ, ಆದ್ರೆ ಏನು ಚೆನ್ನಾಗಿಲ್ಲ. ಮದ್ವೆಗೆ ಒಪ್ಕೊಂಡಿರೋ ಮಾವನ ಮನಸ್ಸನ್ನ ನಾನೇ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಆ ಬೆಳ್ಳಿಗೆ ಎಲ್ಲ ವಿಚಾರ ಗೊತ್ತು ಅವ್ರ ಬಗ್ಗೆ. ಏನೇ ಬೇಕು ಅಂದ್ರೂ ಮೊದಲು ಅವಳೇ ಇರ್ತಾಳೆ. ಮಾವ ನನ್ನ ನೋಡಿದ್ರೆ ಯಾವುದೇ ಫೀಲಿಂಗ್ ಇಲ್ಲದೆ ಇರೋ ತರ ಇರ್ತಾರೆ. ಆದ್ರೆ ಆ ಬೆಳ್ಳಿ ನೋಡಿದ್ರೆ ಅವ್ರ ಮನಸ್ಸು ಹಾಗೆ ಹೂ ತರ ಅರಳೋಗುತ್ತೆ. ಇಷ್ಟು ದಿನ ಶತ್ರುಗಳು ಮನೆ ಹೊರಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಆ ಬೆಳ್ಳಿ ನೋಡಿದ್ಮೇಲೆ
ಅವಳಿಂದ ಆಗೋಷ್ಟು ಅಂದ್ರೆ ಇನ್ಯಾರಿಂದಾನು ಆಗಕ್ ಸಾಧ್ಯ ಇಲ್ಲ ಅಂತ ನನಗೆ ಅರ್ಥ ಆಗಿದೆ. ಮಾವ ಸ್ವಲ್ಪ ಸ್ವಲ್ಪ ಅವಳ ಕಡೆನೆ ಬಾಳ್ತಿದ್ದಾರೆ ಅನ್ನೋ ಭಯ ಶುರುವಾಗಿದೆ ನನಗೆ. ಹೀಗೆ ಇರ್ಬೇಕು ಅಂತ ಕಟ್ಕೊಂಡಿರೋ ನನ್ನ ಜೀವನನ ಬೆಳ್ಳಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಒಡೆದಾಕ್ತಾಳೆ. ಅದಕ್ಕೆ ಯಾವುದೇ ಅವಕಾಶನೂ ಕೊಡಬಾರ್ದು. ಶಾಸ್ತ್ರ ಹೇಳ್ತೀವಮ್ಮ, ಗಿಣಿ ಶಾಸ್ತ್ರ. ಹಿಂದೆ ಆಗಿರೋದು ಮುಂದೆ ಆಗೋದು ಎಲ್ಲಾನು ಹೇಳ್ತೆ ನಮ್ಮ ಅರಗಿಣಿ. ಗಿಣಿ ಶಾಸ್ತ್ರ ಹೇಳ್ತೀವಮ್ಮ, ಗಿಣಿ ಶಾಸ್ತ್ರ. ಮಾಯಾ, ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋ ಹಾಗಿದೆ. ಶಾಸ್ತ್ರನೆಲ್ಲ ಕೇಳ್ತೀನಿ ಅಂತ ಹೇಳ್ಬೇಡಿ. ಮೊದಲೇ ತಲೆ ಕೆಟ್ಟೋಗಿದೆ, ಅದ್ರ ಮೇಲೆ ಇದೆಲ್ಲ ಬೇಕಾ? ಮಾಯಾ, ಮುಂದೆ ಏನಾಗತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿನಗಿಲ್ದೇ ಇರ್ಬೋದು, ಆದ್ರೆ ನಮಗಿದೆ. ರಶ್ಮಿ, ನೀನ್ ಹೋಗಿ ಆ ಗಿಣಿ ಶಾಸ್ತ್ರದವನ್ನ ಕರಿ. ಬೇಗ ಹೋಗು. ಮಾಯಾ, ಬಾ ಹೋಗೋಣ. ಗಿಳಿ ಶಾಸ್ತ್ರ, ಗಿಳಿ ಭವಿಷ್ಯ, ಗಿಳಿ. ಅಮ್ಮ, ಗಿಳಿ ಶಾಸ್ತ್ರದವ್ರೆ, ಈ ಮನೆಯಲ್ಲಿ ಒಬ್ರಿಗೆ ಶಾಸ್ತ್ರ ಹೇಳ್ಬೇಕು, ಬನ್ನಿ. ಯಾರ ಹೆಸರಲ್ಲಿ ಶಾಸ್ತ್ರ ಕೇಳ್ಬೇಕು ಹೇಳಿ ತಾಯಿ? ಮಾಯಾ ಅನ್ನೋ ಹೆಸರು ಶಾಸ್ತ್ರ ಹೇಳಿ. ಓ, ಮಾಯಾ. ಆಹಾ, ಹೆಸರಲ್ಲೇ ಕಲ್ಪನಾ ಶಕ್ತಿ ಇದೆ. ಸೌಂದರ್ಯವತಿ, ಬುದ್ಧಿವಂತೆ ಅಂತ ಹೆಸರೇ ಹೇಳ್ತಾ ಇದೆ ತಾಯಿ, ಹೆಸರೇ ಹೇಳ್ತಾ ಇದೆ. ಅಂದ್ಕೊಂಡದನ್ನ ದಕ್ಕಿಸ್ಕೊಳ್ಳೋ ಛಲ ಇದೆ ಅಂತ ಮುಖನೇ ಹೇಳ್ತಾ ಇದೆ ತಾಯಿ, ಮುಖನೇ ಹೇಳ್ತಾ ಇದೆ. ಇನ್ನು ನನ್ನ ಚಂದದ ಅರಗಿಣಿ ಏನ್ ಹೇಳ್ತಾಳೆ ಕೇಳೋಣ ತಾಯಿ. ಮಾಯಾ ಅನ್ನೋ ಹೆಸರಲ್ಲಿ ಒಂದು ಚೀಟಿ ತೆಗೆದುಕೊಡು ಅರಗಿಣಿ, ಒಂದು ಚೀಟಿ ತೆಗೆದುಕೊಡಮ್ಮ. ನೋಡೋಕೆ ಹಸುವಿನ ಥರ ಸಾಧು ಪ್ರಾಣಿ ಹಾಕಿ ಕಾಣಿಸಿದ್ರು, ಇವಳು ಉಗ್ರ ದೇವತೆ ತಾಯಿ, ಉಗ್ರ ದೇವತೆ. ಉಗ್ರ ದೇವತೆ ಹಾಗೆ ಕ್ಷಣ ಕ್ಷಣಕ್ಕೂ ವೇಷಭೂಷಣ ಬದಲಾಯಿಸೋ ಇವಳು ತನ್ನನ್ನು ಹೆದರಾಕೊಳ್ಳೋರ್ಗೆ ಕಾಳಿ ಹಾಗೆ ಸಂಹಾರ ಮಾಡ್ತಾಳೆ ತಾಯಿ, ಸಂಹಾರ ಮಾಡ್ತಾಳೆ. ಈಗ ಈ ಹುಡುಗಿ ಮನಸ್ಸಲ್ಲಿ ಒಂದು ಆಸೆ ಈಡೇರಬೇಕು ಅನ್ನೋ ಕನಸಿದೆ. ಅದು ನೆನ್ನೆ ಮೊನ್ನೆದಲ್ಲ, ತುಂಬ ಹಳೆ ಕನಸು. ಈಗ ನಿನ್ನ ಹಳೆ ಕನಸಿಗೆ ಎದುರಾಗಿ ಒಂದು ಹುಡುಗಿ ಬಂದಿದ್ದಾಳೆ. ಅವಳಿಂದ ನಿನಗೆ ಕಣ್ತುಂಬ ನಿದ್ದೆ ಇಲ್ಲ, ದಿನವೆಲ್ಲ ಅವಳ ಬಗ್ಗೆನೇ ಯೋಚನೆ. ಆದ್ರೆ ಅವಳು ದೈವಾಂಶ ಸಂಭೂತೆ. ತಾಯಿ ಚಾಮುಂಡಿ ಪ್ರೀತಿ ಇರೋ ಮನೆ ಮಗಳು, ಜಗತ್ತೇ ಪ್ರೀತಿಯಿಂದ ಕಾಣೋ ಗುಣದವಳು. ತಾಯಿ ಕೃಪೆಗೆ ಪಾತ್ರವಾದಂಥ ಹೆಣ್ಮಗಳು ಸಿಗೋದು ತುಂಬ ಅಪರೂಪ ಅಮ್ಮ. ನೀನು ಆ ಹುಡುಗಿ ಮೇಲೆ ಹಾಗೆ ಸಾಧಿಸ್ಬೇಡ ಅಂತ ತಾಯಿ ಚಾಮುಂಡಿ ನನ್ನ ನಾಲ್ಗೆಲಿ ನುಡಿಸ್ತಾ ಇದ್ದಾಳೆ ತಾಯಿ, ನುಡಿಸ್ತಾ ಇದ್ದಾಳೆ. ನೀನಿನ್ನು ಮುಂದೆ ಆ ಹುಡುಗಿ ಸಹವಾಸಕ್ಕೆ ಹೋಗದೇ ಇರೋದೇ ಒಳ್ಳೇದು ತಾಯಿ. ಹಾಗೆ ಮುತ್ತು ಅನ್ನೋ ಹೆಸರಿಗೆ ಶಾಸ್ತ್ರ ನೋಡಿ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಇದೆಲ್ಲ ಬೇಕಾ? ಮಾಯಾ, ನಿನ್ಗೂ ಅಣ್ಣಂಗೂ ಹೇಗೆ ಮ್ಯಾಚ್ ಆಗತ್ತೆ ಅಂತ ತಿಳ್ಕೊಳ್ಳೋದು ಬೇಡವಾ? ಅವ್ರು ನೋಡ್ಲಿ, ನೀನು ಸುಮ್ಮನಿರು. ನೀವು ನೋಡಿ ಅಮ್ಮ. ಬಾ ರಗಿಣಿ ಬಾ, ಮುತ್ತು ಅನ್ನೋರ ಹೆಸರಿಗೆ ಒಂದು ಚೀಟಿ ತೆಗೆದುಕೊಡು ತಾಯಿ, ಚೀಟಿ ತೆಗೆದುಕೊಡು ಬಾ.
ಇಷ್ಟು ದಿನದಲ್ಲಿ ಸ್ವಾಮಿ ಚಿತ್ರ ಬಂದಿರೋದು ಇದೇ ಮೊದಲು ತಾಯಿ. ಮುತ್ತು ಅನ್ನೋ ವ್ಯಕ್ತಿ ಸಾಮಾನ್ಯದವರಲ್ಲ ತಾಯಿ, ಅವತಾರ ಪುರುಷ. ಹೆಸರಿಗೆ ತಕ್ಕಂತೆ ಮುತ್ತಿನಂಥ ಗುಣ ಇರೋನು, ಹಾಲಿನಂಥ ಮನಸ್ಸಿರೋನಮ್ಮ. ಇವನ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಪ್ರವೇಶ ಆಗಿದೆ ತಾಯಿ. ಆದರೆ ಇಬ್ಬರಿಗೂ ತುಂಬ ಪೈಪೋಟಿ ಇದೆ ತಾಯಿ, ತುಂಬ ಪೈಪೋಟಿ ಇದೆ. ವೆಂಕಟರಮಣ ಸ್ವಾಮಿಗೆ ಲಕ್ಷ್ಮೀದೇವಿ ಪದ್ಮಾವತಿ ಹೇಗೋ ಹಾಗೆ ಇವರಿಬ್ಬರು. ಊರೂರು ಸುತ್ತಿ ಬರೋ ಒಬ್ಬಾಕೆ ಹಣದಲ್ಲೂ ಮೇಲು, ಸೌಂದರ್ಯದಲ್ಲೂ ಮೇಲು. ಇನ್ನೊಬ್ಳು ಕಷ್ಟದಲ್ಲಿರೋರಿಗೆ ಸಹಾಯ ಹಸ್ತ ಚಾಚೋಳು, ಗುಣದಲ್ಲಿ ಮಾತೆಯ ರೂಪದವಳು, ಕಲ್ಲನ್ನೇ ಕರಗಿಸುವಂಥ ಶಕ್ತಿ ಇರೋ ಹೂವಿನ ಮನಸ್ಸಿನವಳು. ಇವರಿಬ್ಬರಲ್ಲಿ ಯಾರವನ ಮನೆ ಒಡತಿ ಆಗ್ತಾರೋ ಇಲ್ಲ ಯಾರವನ ಹೃದಯದರಸಿ ಆಗ್ತಾರೋ ಅನ್ನೋದೇ ಕುತೂಹಲ. ಆದರೆ ಎಲ್ಲರೂ ಪೂಜೆ ಮಾಡೋ ಲಕ್ಷ್ಮೀ ದೇವಿಗಿಂತ ಪದ್ಮಾವತಿ ಅಂದರೆ ದೇವಿ ಕೃಪೆಗೆ ಪಾತ್ರಳಾಗಿರೋ ಆ ಹುಡುಗಿಗೆ ಮುತ್ತು ಸಿಗೋ ಸಾಧ್ಯತೆ ಜಾಸ್ತಿನೇ ಇದೆ ತಾಯಿ. ಊರಿಗೂರೇ ಮಾತಾಡ್ಕೊಳ್ಳೋ ಹಾಗೆ ಈ ದಂಪತಿಗಳು ಸುಖ ಸಂತೋಷದಿಂದ ಸಂಸಾರ ಮಾಡ್ತಾರೆ. ಇದನ್ನ ಯಾರೂ ತಪ್ಸೋಕ್ಕಾಗೋದಿಲ್ಲ ತಾಯಿ. ಮಾಯಾ, ಟೆನ್ಷನ್ ಯಾಕೆ ಮಾಡ್ಕೋತೀಯಾ? ಇನ್ನೊಂದ್ಸಲ ಕೇಳಿದ್ರೆ ಆಯ್ತು. ಅಮ್ಮ, ನೀವು ಇನ್ನೊಂದ್ಸರಿ ಮುತ್ತು ಅನ್ನೋ ಹೆಸರಲ್ಲಿ ಶಾಸ್ತ್ರ ಹೇಳಿ. ನೋಡಮ್ಮ ತಾಯಿ, ನಿನ್ನ ಮಾತಿನಲ್ಲಿ ಇವ್ರಿಗೆ ನಂಬಿಕೆ ಇಲ್ಲ. ಇನ್ನೊಂದು ಸಾರಿ ತೆಗೆದುಕೊಡಮ್ಮ ತಾಯಿ. ಮುತ್ತು ಅನ್ನೋರ ಹೆಸರಲ್ಲಿ ಚೀಟಿ ತೆಗಿದು ಬಾ ಬಾ ತೆಗಿ ಬಾ. ಬಾರಮ್ಮ ರಂಗಿಣಿ, ಬಾ ತೆಗಿ. ಮತ್ತೆ ಅದೇ ಫೋಟೋ ಬಂದಿದೆ ತಾಯಿ. ಅಂದಮೇಲೆ ನನ್ನ ಮಾತು 100ಕ್ಕೆ 100 ಸತ್ಯ ತಾಯಿ. ತಗೋ, ಹೋಗ್ತಾ ಇರೋ. ಈ ಶಾಸ್ತ್ರ ಕಣಿ ಎಲ್ಲ ಸುಳ್ಳು ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ರೂಪವಂತೆ ಹಣವಂತೆ ಆಗಿರೋ ನನ್ನನ್ನೇ ಮುತ್ತು ಮಾವ ಮದ್ವೆ ಆಗೋದು. ಇದನ್ನ ಯಾರಿಂದಾನು ತಪ್ಸೋಕ್ ಸಾಧ್ಯ ಇಲ್ಲ. ಇದನ್ನ ನೀನು ತಿಳ್ಕೊ, ನಿಂದ ಗಿಣಿ ಮರಿಗೂ ಹೇಳೋ. ಹೊಡ್ತಿರೋ, ಹೋಗೋ. ಈ ರೀತಿಯ ಅಹಂಕಾರದಿಂದ ಬಿಸಾಕೋ ದುಡ್ಡು, ಇಷ್ಟ ಇಲ್ಲದೆ ಬಡಿಸೋ ಊಟ ಎರಡು ವಿಷಕ್ಕೆ ಸಮಾನ ತಾಯಿ, ವಿಷಕ್ಕೆ ಸಮಾನ. ನನ್ನ ನಾಲಿಗೆಯಲ್ಲಿ ಬರೋ ಪ್ರತಿಯೊಂದು ಮಾತು ಆ ತಾಯಿ ನುಡಿಸ್ತಿದ್ದಾಳೆ ಅಂತ ನಂಬಿದ್ದೀನಿ. ಆ ತಾಯಿ ಮಾತು ಯಾವತ್ತೂ ಸುಳ್ಳಾಗಲ್ಲ. ಇದನ್ನ ಅವ್ರಿಗೆ ಹೇಳ್ಬಿಡಿ ತಾಯಿ. ತಗೊಳ್ಳಿ ಬಾರಿಗಿಣಿ. ಅಹಂಕಾರದಿಂದ ಮಾತಾಡೋರ ಮನೆ ನಮಗೆ ಬೇಡ. ಬಾ ಹೋಗೋಣ. ಬರ್ತೀವಮ್ಮ. ಮಾಯಾ, ಮಾವಾಗ ನನಗೆ ಸಿಗಲ್ಲ ಅಂತ ಶಾಸ್ತ್ರ ಹೇಳಿ ಅದ್ರ ದುಡ್ಡನ್ನು ವಾಪಸ್ ಕೊಟ್ಟು ಹೋಗಿದ್ದಾಳೆ. ನೀವ್ ನೋಡ್ದೆ ಆರಾಮಾಗಿರು ಅಂತ ಹೇಳ್ತಿದ್ದೀರಾ. ಇದ್ರ ಮೇಲೂ ನಾನು ಸುಮ್ಮನೆ ಇದ್ರೆ ಇದ್ದು ಸತ್ತಂತೆ. ಸಮಸ್ಯೆ ಭೋಗಿಗಳು ಒಂದ್ರ ಮೇಲೆ ಒಂದ್ ಬಂದು ಬೀಳ್ತಾನೆ ಇದ್ದಾವೆ. ಮಾಯಾ, ಯಾರು ಗೊತ್ತಿತ್ತು ಆ ಗಿಣಿ ಶಾಸ್ತ್ರದವಳು ಇದೆಲ್ಲ ಹೇಳೋಗ್ತಾಳೆ ಅಂತ? ನೀನ್ ಬೇರೆ ಎಲ್ಲದಕ್ಕೂ ಹೆದರ್ತಿದ್ಯಾ. ಕಷ್ಟಗಳ ಮೇಲೆ ಕಷ್ಟಗಳು. ಇದಕ್ಕೆಲ್ಲ ಇರೋದು ಒಂದೇ ಸೊಲ್ಯೂಷನ್, ಬೆಳ್ಳಿ. ಆ ಬೆಳ್ಳಿ ನಮ್ಮ ಮನೆಗೆ ಬರೋದನ್ನ ನಿಲ್ಲಿಸ್ಬಿಟ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ತಾನಾಗೆ ಸಾಲ್ವ್ ಆಗತ್ತೆ. ಅದಕ್ಕೆ ನಾವಿಬ್ರು ಸೇರಿ ಒಂದು ಐಡಿಯಾ ಮಾಡಿದ್ದೀವಿ. ನಾವು ಮತ್ತೆ ಅವಳಿಗೆ ತೊಂದರೆ ಕೊಡಕ್ ಹೋಗೋದು, ಅದು ರಿಟರ್ನ್ ಆಗಿ ನಮ್ಗೆ ಬಂದು ಒಕ್ಕರ್ಸ್ಕೊಳ್ಳೋದು. ಇದೆಲ್ಲ ಬೇಕಾ? ದಯವಿಟ್ಟು ಏನು ಮಾಡಕ್ ಹೋಗ್ಬಿಡಿ, ಸುಮ್ಮನಿದ್ದು ಬಿಡಿ ಪ್ಲೀಸ್. ಮಾಯಾ, ಬೇಡ ಅನ್ಬೇಡ. ಇದೊಂದ್ಸಲ ಸುಮ್ಮನಿರು. ಇದು ಬೆಳ್ಳಿನ ಪರ್ಮನೆಂಟ್ ಆಗಿ ಬೆಡ್ಡಲ್ಲಿ ಮಲಗಿಸೋ ಪ್ಲಾನ್. ನೀನು ಸುಮ್ಮನೆ ಇರು, ಆಮೇಲೆ ಏನಾಗತ್ತೆ ಅಂತ ನೀನೇ ನೋಡ್ತಿರು. ಓಕೆ,